ನಿನ್ನೆ ಕಣ್ಮರೆಯಾದ ಕನ್ನಡ ಚಿತ್ರರಂಗದ ಹಿರಿಯ ನಟ ದ್ವಾರಕೀಶ್ ಅವರ ಅಂತಿಮ ಯಾತ್ರೆ ಎಂದು ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಕನ್ನಡದ ಪ್ರಚಂಡ ಕುಲ. ಹಿರಿಯ ನಟ ದ್ವಾರಕೀಶ್ ನೇತ್ರದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆಯನ್ನು ತೋರಿದ್ದಾರೆ. ನಿನ್ನೆಯೇ ದ್ವಾರಕೀಶ್ ಅವರ ಕಣ್ಣನ್ನು ಸಂಗ್ರಹಿಸಿದಂತಹ ನಾರಾಯಣ ನೇತ್ರಾಲಯದ ವೈದ್ಯರು ಸುಮಾರು 10 ಜನರಿಗೆ ಉಪಯೋಗವಾಗುವಂತೆ ಅದನ್ನು ಬಳಸಿಕೊಳ್ಳುವ ಸಾಧ್ಯತೆ. ನೇತ್ರದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ ದ್ವಾರಕೀಶ್. ನಿನ್ನೆ ಬೆಳಗ್ಗೆ 9:45ಕ್ಕೆ ಕಾಲವಾದರು ದ್ವಾರಕೀಶ್. ಇಂದು ಅವರ ಅಂತಿಮ ದರ್ಶನಕ್ಕೆ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆಯಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರವನ್ನು ತಲುಪುತ್ತೆ. ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ನೇತ್ರದಾನ ಮಾಡುವ ಮೂಲಕ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ತೋರಿದ್ದಾರೆ. ಅದೆಷ್ಟೋ ಪ್ರತಿಭೆಗಳಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಾಧಕ. ಅಂತಿಮ ದರ್ಶನಕ್ಕೆ ಕಲಾಕ್ಷೇತ್ರದಲ್ಲಿ ಸಿದ್ಧತೆಗಳಾಗಿದ್ದು ಆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಈಗ ಸ್ಥಳದಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಮಮತಾ, ದ್ವಾರಕೀಶ್ ಇನ್ನಿಲ್ಲ ಎನ್ನುವಂಥದ್ದು ಬಹಳ ದೊಡ್ಡ ಆಘಾತ. ಸಾಕಷ್ಟು ಅಭಿಮಾನಿಗಳನ್ನ, ಬಹಳಷ್ಟು ಅದರಲ್ಲೂ ಚಿತ್ರರಂಗದ ಗಣ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿನ್ನಿಂದಲೂ ಕೂಡ ಬರ್ತಲೇ ಇದ್ದಾರೆ. ಕಲಾಕ್ಷೇತ್ರದಲ್ಲಿ ಎಷ್ಟು ಹೊತ್ತಿಗೆ ಪಾರ್ಥಿವ ಶರೀರ ತಲುಪಬಹುದು? ಏನೇನು ಸಿದ್ಧತೆಗಳು, ವ್ಯವಸ್ಥೆ ಅಲ್ಲಿ ಕಂಡು ಬರ್ತಾ ಇದೆ? ಪ್ರತಿಮಾ, ಹೌದು, ದ್ವಾರಕೀಶ್ ಅವರ ಅಂತಿಮ ಯಾತ್ರೆ ಅಂದರೆ ಅಂತಿಮ ದರ್ಶನಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಅವರ ಪಾರ್ಥಿವ ಶರೀರ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ತಲುಪೋದಕ್ಕೆ ಇದೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ರವೀಂದ್ರ ಕಲಾಕ್ಷೇತ್ರದ ಮುಂಭಾಗದಲ್ಲಿ ನಾವು ನೋಡಬಹುದು. ಅದಕ್ಕೆ ಅಂದರೆ ಅವರ ಪಾರ್ಥಿವ ಶರೀರವನ್ನು ಇಡೋದಕ್ಕೆ ಅಂತ ಹೇಳಿ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಅದಕ್ಕೆ ಅಂತೇಳಿ ಒಂದು ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಹೂವಿನ ಅಲಂಕಾರದ ಮೂಲಕ ಅಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಈಗಾಗಲೇ ಸಿನಿಮಾ ರಂಗದ ಹಲವಾರು ಸ್ಯಾಂಡಲ್ವುಡ್ ನಟರು ಕೂಡ ಈಗಾಗಲೇ ಬಂದಿರುವಂಥದ್ದು. ಅಂದರೆ ಹಾಸ್ಯ ಕಲಾವಿದ ಡಿಂಗ್ರಿ ನಾಗರಾಜ್ ಇರ್ಬೋದು, ಅದ್ರ ಜೊತೆ ಸುಂದರಾಜ್ ಇರ್ಬೋದು, ಅದರ ಜೊತೆಗೆ ಒಂದಷ್ಟು ಜನರು ಈಗಾಗಲೇ ಪಾರ್ಥಿವ ಶರೀರವನ್ನು ಬರಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಈಗಾಗಲೇ ಬಂದು ಅವ್ರು ಕಾಯ್ತಾ ಇರುವಂಥದ್ದು. ಅದರ ಜೊತೆಗೆ ಪ್ರತಿಮಾ, ಮುಖ್ಯವಾಗಿ CM ಕೂಡ ಇವತ್ತು ಇಲ್ಲಿಗೆ ಬರ್ತಾರೆ, ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಒಂದು ಕಡೆ VVIPಗಳಿಗೆ ಅಂತ ಹೇಳಿ ದರ್ಶನ ಪಡೆಯೋದಕ್ಕೆ ಅಂತ ಹೇಳಿ ಸಪರೇಟ್ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅದಕ್ಕೂ ಕೂಡ ನಾವು ಅದರ ದೃಶ್ಯವನ್ನು ಕೂಡ ನಾವು ನೋಡಬಹುದು. ಅಂದರೆ ಟೌನ್ ಹಾಲ್ ಮುಂಭಾಗದಿಂದ VIPಗಳಿಗೆ ಅಂತ ಹೇಳಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರು ನೇರವಾಗಿ ಬಂದು ಇಲ್ಲಿ ಪಾರ್ಥಿವ ಶರೀರವನ್ನು ನೀಡ್ತಾರೆ, ಅಲ್ಲಿಗೆ ಬಂದು ಆ ಪಾರ್ಥಿವ ಶರೀರ ದರ್ಶನವನ್ನು ಮಾಡ್ಕೊಂಡು ಮುಂದೆ ಸಾಗಬಹುದು. ಅದರ ಜೊತೆಗೆ ದ್ವಾರಕೀಶ್ ಅವರಿಗೆ ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳಿರುವಂಥದ್ದು. ಅವರ ಸಾವನ್ನ ಈಗಾಗಲೇ ಜನ ಕೂಡ ಬೇಸರದಲ್ಲಿ ಇರುವಂಥದ್ದು. ಹಾಗಾಗಿ ಅವರ ಒಂದು ಪಾರ್ಥಿವ ಶರೀರವನ್ನು ನೋಡೋದಿಕ್ಕೆ ಅಂತ ಹೇಳಿ, ದರ್ಶನವನ್ನು ಪಡೆಯೋದಿಕ್ಕೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರುವಂತಹ ನಿರೀಕ್ಷೆ ಇರುವಂಥದ್ದು. ಹಾಗಾಗಿ ಅವರಿಗೆ ಅಂದರೆ ರವೀಂದ್ರ ಕಲಾಕ್ಷೇತ್ರದ ಹಿಂದ್ಗಡೆ ಗೇಟ್ನಿಂದ ಅದಕ್ಕೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬರುವಂಥವರು ಅಂದರೆ ಸಾರ್ವಜನಿಕರು, ಅಭಿಮಾನಿಗಳಿರಬಹುದು, ಅವರಿಗೆ ಪ್ರತ್ಯೇಕ ವ್ಯವಸ್ಥೆ, ಜೊತೆಗೆ VIPಗಳಿಗೂ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅಂದರೆ ನಿನ್ನೆ ಕೂಡ ಅವರ ಮನೆಗೆ ಹೋಗಿ ತೆರಳಿ ಶಿವರಾಜ್ ಕುಮಾರ್ ಇರ್ಬೋದು, ದರ್ಶನ್ ಇರ್ಬೋದು, ಎಲ್ಲರೂ ಕೂಡ ಅಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಜೊತೆಗೆ ಸ್ಯಾಂಡಲ್ವುಡ್ನ ನಟನಟಿಯರು ಕೂಡ ಬರುವಂತಹ ಸಾಧ್ಯತೆ ಇರುವಂತಹ ನಿರೀಕ್ಷೆ ಇರುವಂಥದ್ದು. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪ್ರತಿಮಾ. ಜೊತೆಗೆ ಸುಮಾರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಭದ್ರತೆಯನ್ನು ಕೂಡ ನೀಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಮತಾ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.